ಕರ್ತನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರುವ ಮೊದಲಿಂಗನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬಂದಿರುವ ಕೃತಜ್ಞರು ಕೊಡುವ ವಂದನೆಗಳು. ದೇವರು ನಿಮ್ಮನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ಬಲಗೈಯನ್ನು ಮೇಲಕ್ಕೆತ್ತೋಣ. ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ. ಓಕೆ, ಈ ಸಮಯದಲ್ಲಿ ಹೋದ ತಿಂಗಳು ಜಾಲವಾಡಿಗೆ ಮಾಣಿಕ್ಯಮ್ಮ ಅವರ ಮನೆಯಲ್ಲಿ ಪ್ರಾರ್ಥನೆ ಕೂಟ ಇತ್ತು. ಆವತ್ತಿನಿಂದ ಹಿಡಿದು ಇವತ್ತಿನವರೆಗೂ ನೀವೆಲ್ಲರೂ ಯಾವ ರೀತಿಯಾಗಿದ್ದೀರಿ? ಒಂದು ತಿಂಗಳ ಕಾಲ ಆಯಿತು ನಾವು ಬಂದು. ಹೆಚ್ಚು ಕಡಿಮೆ ನಿಮ್ಮ ಆರೋಗ್ಯ ಹೆಂಗಿದೆ? ದೇವರ ಭಯಭಕ್ತಿಯಲ್ಲಿ ಜೀವಿಸ್ತಾ ಇದ್ದೀರಾ? ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೀರಿ? ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ಹೋದ ತಿಂಗಳು ಒಂದು ವಾಕ್ಯವನ್ನು ನಾವು ಕೇಳಲ್ಪಟ್ಟಂಥವರಾಗಿದ್ವಿ. ದೇವರ ಮಾತನ್ನು ಕೇಳಲಾರದಂಥವರಿಗೆ ಆಗಿರ್ತಕ್ಕಂಥ ನಷ್ಟಗಳನ್ನು ನಾವು ನೋಡಿದಂಥವರಾಗಿದ್ದೇವೆ. ದೇವರ ಮಾತನ್ನು ಕೇಳಿದಂಥ ವ್ಯಕ್ತಿಗಳು, ಮಕ್ಕಳು ಯಾವ ರೀತಿಯಾಗಿ ಆಶೀರ್ವಾದಗಳನ್ನು ದೇವರಿಂದ ಹೊಂದಿಕೊಂಡ್ರು ಎನ್ನುವಂಥ ವಿಷಯವನ್ನು ಹೋದ ತಿಂಗಳು ನಾವು ನೋಡಿದ್ದೇವೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇವತ್ತಿನ ದಿನ ನೀನು ಚಿಂತೆ ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ಹಲ್ಲೆಲೂಯಾ. ಚಿಂತೆ ನಿನ್ನನ್ನು ಚಿತೆಗೆ ತಳ್ಳುವಂಥದ್ದಾಗಿದೆ. ಅದರ ಸಲುವಾಗಿ ದೇವರ ವಾಕ್ಯ ಹೇಳುತ್ತದೆ, ನಿನ್ನ ಚಿಂತಾಭಾರ ಎಂದಿಗೂ ಕೂಡ ಆತನು ಕದಲಗೊಳಿಸುವುದಿಲ್ಲ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇವತ್ತಿನ ಅಂಶ ಏನ್ರಿ? ಚಿಂತೆ ನಾವು ಮಾಡಬಾರ್ದು. ಹಲ್ಲೆಲೂಯಾ. ದೇವರ ಮಕ್ಕಳಾದಂಥ ನಾವು ಚಿಂತೆಯನ್ನು ಮಾಡಲೇಬಾರದು. ಯಾವ ವಿಷಯಕ್ಕೋಸ್ಕರವಾಗಿ ನೀವು ಚಿಂತಾಕ್ರಾಂತರಾಗಿರುವಂಥ ಅವಶ್ಯಕತೆ ಇಲ್ಲ. ನಮ್ಮ ಭಾರವನ್ನೆಲ್ಲ ನಾವು ಯಾರ ಮೇಲೆ ಹಾಕಬೇಕು? ದೇವರ ಮೇಲೆ ಹಾಕಬೇಕು. ಹಲ್ಲೆಲೂಯಾ. ಚಿಂತೆ ಮಾಡುವಂಥವರು ನಷ್ಟವನ್ನು ಅನುಭವಿಸ್ತಾರೆ. ಚಿಂತೆ ಮಾಡುವಂಥವರಿಗೆ ಆರೋಗ್ಯ ಏನಾಗುತ್ತೆ? ಕೆಟ್ಟು ಹೋಗುತ್ತೆ. ಚಿಂತೆ ಮಾಡುವಂಥವರ ಜೀವಿತದಲ್ಲಿ ಅವರು ಮುಂದೆ ಏನಾಗುತ್ತೋ, ಇನ್ನೊಂದು ದಿವಸ ಏನಾಗುತ್ತೋ, ಮತ್ತೊಂದು ದಿವಸ ಏನಾಗುತ್ತೋ, ನಾಳೆ ಏನಾಗುತ್ತೋ ಅಂತೇಳಿ ಅದ್ರ ಬಗ್ಗೆ ಆಲೋಚನೆ ಮಾಡಿ 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 ಅವರ ಒಂದು ಮೆದುಳಿನಲ್ಲಿ ಬರೀ ತಪ್ಪಾದಂಥ ಕಲ್ಪನೆಗಳನ್ನು ತುಂಬಿಕೊಂಡಂಥವರಾಗಿ ಏನಾಗ್ತಾರೆ? ಎಲ್ಲ ಸಂಗತಿಗಳಿಗೋಸ್ಕರವಾಗಿ ಭಯಪಡುವಂಥವರಾಗಿರ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಆದರೆ ಇವತ್ತು ದೇವರು ನಮ್ಮ ಸಂಗಡ ಮಾತಾಡ್ತಾ ಇದ್ದಾರೆ. ಕೀರ್ತನೆಗಳ ಗ್ರಂಥದಲ್ಲಿ ನಾವು ನೋಡ್ತಾ ಇದ್ದೇವೆ. 55ನೇ ಕೀರ್ತನೆ 22ನೇ ವಾಕ್ಯ ನಾವು ಓದಿಕೊಳ್ಳುವಾಗ ಅಲ್ಲಿ ಸತ್ಯವೇದ ಹೇಳ್ತಾ ಇದೆ. ಕೀರ್ತನೆಗಾರನು ಹೇಳ್ತಾ ಇದ್ದಾನೆ, ಆತನು ತನ್ನ ಜೀವಿತದಲ್ಲಿ ಎಷ್ಟೋ ಕಾರ್ಯಗಳ ವಿಷಯವಾಗಿ ಚಿಂತೆಯಲ್ಲಿ ಜೀವಿಸಿದಂಥ ಸಮಯದಲ್ಲಿ ಈ ಸಮಯದಲ್ಲಿ ದೇವರ ಮೇಲೆ ತನ್ನ ಚಿಂತೆಯನ್ನು ಏನು ಮಾಡ್ತಾ ಇದ್ದಾನೆ? ಆಗ್ತಾ ಇದ್ದಾನೆ ಪ್ರಿಯರೇ. ದಾವೀದನ ಪದ್ಯ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. 55ನೇ ಕೀರ್ತನೆ 27ನೇ ವಾಕ್ಯ. 55, 16, 17 ಓದಿ ಮತ್ತು 22 ಓದ್ರಿ. 16, 17. ನಾನಂತೂ ದೇವರಾದ ಯೆಹೋವನಿಗೆ ಮೊರೆ ಇಡುವೆನು, ಆತನು ನನ್ನನ್ನು ರಕ್ಷಿಸುವನು. ತ್ರಿಕಾಲದಲ್ಲಿಯೂ ಹಂಬಲಿಸುತ್ತಾ ಮೊರೆ ಇಡುವೆನು. ಆತನು ಹೇಗೋ ನನ್ನ ಮೊರೆಯನ್ನು ಕೇಳಿ ನನ್ನ ವಿರೋಧಿಗಳು ಅನೇಕರಿದ್ದರೂ ಅವರು ನನ್ನನ್ನು ಮುಟ್ಟದಂತೆ ಸುರಕ್ಷಿತವಾಗಿ ಇಡುವನು. ಅನಾದಿ ಕಾಲದಿಂದ ಆಸನಾರೂಢನಾಗಿರುವ ದೇವರು ಲಕ್ಷ್ಯವಿಟ್ಟು ಅವರನ್ನು ತಗ್ಗಿಸಿಬಿಡುವನು. ಈಗ 27ನೇ ವಚನ ಓದ್ರಿ. ನಿನ್ನ ಚಿಂತಾಭಾರವನ್ನು ಯೆಹೋವನ ಮೇಲೆ ಹಾಕು, ಆತನು ನಿನ್ನನ್ನು ಉದ್ಧಾರ ಮಾಡುವನು. ನೀತಿವಂತನನ್ನು ಎಂದಿಗೂ ಕದಲಗೊಳಿಸನು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ದೇವ್ರ ವಾಕ್ಯ ಹೇಳ್ತಾ ಇದೆ, ನನ್ನ ಪ್ರಾರ್ಥನೆ ಎಂದಿಗೂ ಕೂಡ ನಿಷ್ಫಲ ಆಗುವುದಿಲ್ಲ. ನನ್ನ ಪ್ರಾರ್ಥನೆ ದೇವರು ಕೇಳಿ ನನ್ನನ್ನು ರಕ್ಷಣೆ ಮಾಡ್ತಾನೆ. ಪ್ರಾರ್ಥನೆ ಅಂದರೆ ಏನ್ರಿ? ದೇವರಿಗೆ ನಾವು ಬೇಡುವಂಥದ್ದು, ಮನವಿಯನ್ನು ಇಡುವಂಥದ್ದು. ಅದರ ಸಲುವಾಗಿ ಯೇಸು ಸ್ವಾಮಿ ಈ ಲೋಕದಲ್ಲಿ ಜೀವಿಸಿದ ಸಮಯದಲ್ಲಿ ಆತನ ಏನು ಮಾಡ್ತಾ ಇದ್ದಾನೆ ರೀ? ಚಿಂತೆಯ ಕುರಿತಾಗಿ ಒಂದು ಒಳ್ಳೆಯ ಮಾತನ್ನು ಹೇಳ್ತಾ ಇದ್ದಾನೆ. ಸತ್ಯವೇದ ಪುಸ್ತಕ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತಾ ಇದ್ದೇವೆ. 6ನೇ ಅಧ್ಯಾಯ 25ನೇ ವಾಕ್ಯ. ಈ ಕಾರಣದಿಂದ
ನಮ್ಮ ಪ್ರಾಣ ಆಧರಣೆಗೆ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ನಮ್ಮ ದೇಹ ರಕ್ಷಣೆಗೆ ಏನು ಒದ್ದುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿರಿ ಎಂಬುದಾಗಿ ನಿಮಗೆ ಹೇಳುತ್ತೇನೆ. ಊಟಕ್ಕಿಂತ ಪ್ರಾಣವು, ಉಡುಪಿಗಿಂತ ದೇಹವೂ ಮೇಲಾದದ್ದಲ್ಲವೇ? ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳನ್ನು ನೋಡಿರಿ, ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಕಣಜಗಳಲ್ಲಿ ತುಂಬಿಟ್ಟುಕೊಳ್ಳುವುದೂ ಇಲ್ಲ. ಆದಾಗ್ಯೂ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಅವುಗಳನ್ನು ಸಾಕಿ ಸಲಹುತ್ತಾನೆ. ಅವುಗಳಿಗಿಂತ ನೀವು ಹೆಚ್ಚಿನವರಲ್ಲವೋ? ಚಿಂತೆ ಮಾಡಿ ಮಾಡಿ ಒಂದು ಮೊಳ ಉದ್ದ ಬೆಳೆಯುವುದು ನಿಮ್ಮಲ್ಲಿ ಯಾರಿಂದಾದೀತು? ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ಚಿಂತಾಕ್ರಾಂತರಾಗಿ ನಾವು ಜೀವಿಸುವಂಥದ್ದು ಸೂಕ್ತ ಅಲ್ಲ. ಹಲ್ಲೆಲೂಯಾ. ಚಿಂತೆ ಮನುಷ್ಯನಿಗೆ ಸಹಜ, ಬರುತ್ತೆ. ಮುಂದೆ ಏನಾಗುತ್ತೋ, ಮಕ್ಕಳ ಭವಿಷ್ಯತ್ತು ಏನಾಗುತ್ತೋ ಅದರ ಬಗ್ಗೆ ನಾವು ಚಿಂತೆ ಮಾಡಬೇಕಾಗುತ್ತೆ ಕೆಲವು ಸಂದರ್ಭದಲ್ಲಿ. ಆದರೆ ದೇವರು ನಂಬಿದಂಥ ಮಕ್ಕಳು ಚಿಂತೆ ಮಾಡಬೇಡ್ರಿ ಅಂತೇಳಿ ದೇವರೇ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಚಿಂತೆ ಮಾಡಿದಾಗ ಮನುಷ್ಯನ ಜೀವಿತ ಏನಾಗುತ್ತೆ ರೀ, ಅವನು ಡಿಪ್ರೆಷನ್ಗೆ ಒಳಗಾಗಿ ಕೊನೆಯದಾಗಿ ತನ್ನ ಅಂತ್ಯಾವಸ್ಥೆಯನ್ನು ಏನು ಮಾಡ್ತಾನೆ ರೀ, ಒಂದು ಸೂಸೈಡ್ ಮಾಡ್ಕೊಳ್ಳೋದ್ರ ಮೂಲಕವಾಗಿಯೋ, ಯಾವುದೋ ಒಂದು ಅನಾರೋಗ್ಯ ಅಟ್ಯಾಕ್ ಆಗೋ ಯಾವುದೋ ಒಂದು ಮೂಲಕವಾಗಿ ಅವನು ಏನಾಗ್ಬಿಡ್ತಾನೆ, ಚಿಂತೆ ಮಾಡಿ 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 ಸೊರಗಿ ಏನಾಗ್ಬಿಡ್ತಾನೆ ರೀ, ಸತ್ತೋಗ್ಬಿಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನೀ ಚಿಂತೆ ಮಾಡೋದ್ರಿಂದ ನಾಳೆ ಅದು ನೀನು ಹೆಂಗೆ ಆಗಬೇಕಾಗಿತ್ತು ಅಂತೇಳಿ ಅಂದ್ಕೊಂಡಿದ್ದು ಅದ್ರಂಗೆ ಆಗುತ್ತದು? ಚಿಂತೆ ಮಾಡೋದ್ರಿಂದ ಆಗುತ್ತಾ? ಆಗತ್ತೆ ರೀ? ಆಗಲ್ಲ. ಅದೇ ಚಿಂತೆ ಮಾಡೋದ್ರ ಬದಲು ಪ್ರಾರ್ಥನೆ ಮಾಡಿದರೆ ನೀನು ಹೆಂಗೆ ಅಂದ್ಕೊಂಡಿದ್ದೆ ಅದರಂಗೆ ದೇವರು ಕಾರ್ಯ ಮಾಡ್ತಾನೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಅನೇಕ ದೇವರು ನಂಬಿದಂಥ ಮಕ್ಕಳು ಏನು ಮಾಡ್ತಾರೆ, ಚಿಂತೆ ಮಾಡ್ತಾರೆ, ಚಿಂತಾಕ್ರಾಂತರು ಆಗ್ತಾರೆ. ಹಲ್ಲೆಲೂಯಾ. ಹೀಗೆ ಒಬ್ಬ ತಾಯಿ, ಆಕೆ ಚಿಂತೆ ಮಾಡ್ತಾ ಇದ್ಲು, ನನಗೆ ಮಕ್ಕಳಾಗ್ತಾ ಇಲ್ಲ, ನನ್ನ ಭವಿಷ್ಯತ್ತು ಏನು ಎಂಬುದಾಗಿ ಆಕೆ ಬಹಳವಾದಂಥ ರೀತಿಯಲ್ಲಿ ಏನಾಗಿದ್ಲು ರೀ, ಕಣ್ಣೀರಿನಿಂದ ಆಕೆ ಜೀವಿಸ್ತಾ ಇದ್ಲು. ಆದರೆ ಒಂದು ದಿನ ಬಂದು ತನ್ನ ಚಿಂತೆ ಎಲ್ಲವನ್ನು ಎಲ್ಲಿ ಒಪ್ಕೊಂಡ್ಲಿಕ್ಕೆ, ದೇವ್ರ ಹತ್ರ ಬೇಡ್ಕೊಂಬಿಟ್ಲು. ಚಿಂತೆ ಎಲ್ಲ ಇರುವಂಥದ್ದೆಲ್ಲ ಆಕೆ ಕಣ್ಣೀರಿನ ಮೂಲಕವಾಗಿ ದೇವರ ಸನ್ನಿಧಾನದಲ್ಲಿ ಮೊಣಕಾಲೂರಿ ಪ್ರಾರ್ಥಿಸಿದಾಗ ಅವಾಗ ಚಿಂತೆ ಮಾಡಲಿಲ್ಲ ಮತ್ತೆ ಆಕೆ. ಹಲ್ಲೆಲೂಯಾ. ಮೊದಲನೇ ಸಮುವೇಲನ ಗ್ರಂಥದಲ್ಲಿ 1ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ಸ್ತ್ರೀ ಯಾರಾಗಿದ್ದಾರೆ, ಹನ್ನಳಾಗಿದ್ದಾಳೆ ಪ್ರಿಯರೇ. ಹಲ್ಲೆಲೂಯಾ. ಅದರ ಸಲುವಾಗಿ ಚಿಂತೆ ಹಿಂದಿನ ಕಾಲದ್ದು, ನೀನು ಕ್ರಿಸ್ತನಲ್ಲಿ ಬರೋದಕ್ಕಿಂತ ಮುಂಚೆ ಕ್ರಿಸ್ತನ ಪೂರ್ವ ಅಂತೇಳಿ ಯಾವುದಂತ ಹೇಳ್ತೀವೋ ಆ ಕಾಲದಲ್ಲಿ ಇರುವಾಗ ನಾವು ಚಿಂತೆ ಮಾಡಬೇಕು. ದೇವ್ರು ನಂಬಿದ ಮೇಲೆ ನಾವು ಯಾವ ವಿಷಯಕ್ಕಾಗಿ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಹಲ್ಲೆಲೂಯಾ. ನಾಳೆ ಏನಾಗುತ್ತೋ ನಿನಗದು ಗೊತ್ತಿಲ್ಲ. 27ನೇ ಜ್ಞಾನೋಕ್ತಿ ಪುಸ್ತಕ, ಜ್ಞಾನೋಕ್ತಿ ತೆಗೆದಿದೆ. ಹಾಂ, ನಾಳೆ ಎಂದು ಕೊಚ್ಚಿಕೊಳ್ಳಬೇಡ, ಒಂದು ದಿನದೊಳಗೆ ಏನಾಗುವುದೋ ನಿನಗೆ ತಿಳಿಯದು. ಹಲ್ಲೆಲೂಯಾ. ನಾಳೆದ್ರ ಕುರಿತಾಗಿ ನೀನು ಅದನ್ನು ಏನು ಮಾಡೋಕ್ಕೆ ಹೋಗಬೇಡ, ಚಿಂತೆ ಮಾಡೋದಕ್ಕೆ ಹೋಗಬೇಡ. ಅದೇ ನಾಳೆದ್ರ ಕುರಿತಾಗಿ ನೀನು ದೇವ್ರಿಗೆ ಒಪ್ಪಿಸಿದ್ರೆ ಆ ದೇವ್ರು ಏನು ಮಾಡ್ತಾರೆ, ನಿನಗೆ ಬಿಡುಗಡೆಯನ್ನು ಅನುಗ್ರಹ ಮಾಡ್ತಾರೆ. ಪ್ರೇರಲ್ಲಿ ನಾವು ನೋಡ್ತಾ ಇದ್ದೇವೆ, ಚಿಂತೆ ಚಿತೆಗೆ ಒಯ್ಯುವಂಥದ್ದು. ಚಿಂತೆ ನಾವು ಮಾಡುವಂಥ ಅವಶ್ಯಕತೆ ಬೇಡವೇ ಬೇಡ. ಮಕ್ಕಳ ಬಗ್ಗೆ ಚಿಂತೆ ಮಾಡಬೇಡ, ನಿನ್ನ ಗಂಡನ ಬಗ್ಗೆ ಚಿಂತೆ ಮಾಡಬೇಡ, ಹೊಲದ ಬಗ್ಗೆ ಚಿಂತೆ ಮಾಡಬೇಡ, ಮಳೆ ಬಗ್ಗೆ ಚಿಂತೆ ಮಾಡಬೇಡ. ದೇವ್ರ ಹತ್ರ ಪ್ರಾರ್ಥನೆ ಮಾಡು. ಹಲ್ಲೆಲೂಯಾ. ಹೇಳೋದು ಅರ್ಥ ಆಗ್ತಾ ಇದೆನಾ? ದೇವ್ರ ಹತ್ರ ಪ್ರಾರ್ಥನೆ ಮಾಡು. ಆ ನಿನ್ನ ಚಿಂತಾಭಾರ ಎಲ್ಲವನ್ನು ದೇವ್ರು ಏನು ಮಾಡ್ತಾನೆ, ತೆಗೆದುಹಾಕ್ತಾನೆ. ಹಲ್ಲೆಲೂಯಾ. ಏಸಪ್ಪ ಏನಂತೇಳಿ ಕರೆದಿದ್ದಾನೆ, ಎಲ್ಲ ಈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ಚಿಂತೆಯನ್ನು ಕೊಡ್ತೀನಿ ಅಂತ ಹೇಳ್ಯಾರ, ವಿಶ್ರಾಂತಿ ಕೊಡ್ತೀನಿ. ಹಲ್ಲೆಲೂಯಾ. ಯೇಸು ಸ್ವಾಮಿ ಬಳಿಯಲ್ಲಿರ್ತಕ್ಕಂಥ ಮಕ್ಕಳಾಗಿರ್ತಕ್ಕಂಥ ನಾವು ಯಾವುದೋ ಒಂದು ಭಾರವನ್ನು ನಮ್ಮ ಮೇಲೆ ಹೊತ್ಕೊಳಕ್ಕೆ ಹೋಗ್ಬಾರ್ದು ನಾವು. ಹಲ್ಲೆಲೂಯಾ. ದೇವ್ರು ನಡೆಸ್ತಾನೆ. ದೇವ್ರು ನಂಬಿದಂಥ ದೇವ್ರು ಕೈ ಬಿಡತ್ತ, ಕೈ ಬಿಡಲಾರ್ದ ದೇವರು. ಹಲ್ಲೆಲೂಯಾ. ಅದ್ರ ಸಲುವಾಗಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ, ಸತ್ಯವೇದ ಹೇಳ್ತಾ ಇದೆ, ಆ ಸ್ತ್ರೀಗೆ ಇರ್ತಕ್ಕಂಥ ಚಿಂತೆ, ಅಲ್ಲಿವರೆಗೆ ತಾನು ಚಿಂತೆ ಮಾಡ್ತಾ ಇದ್ಲು. ಆದರೆ ಆವತ್ತಿನ ದಿನ ತನ್ನ ಚಿಂತೆಯ ಭಾರವನ್ನೆಲ್ಲ ಯಾರ ಮೇಲೆ ಒಪ್ಪಿಸಿದ್ರು ರೀ, ದೇವ್ರ ಮೇಲೆ ಒಪ್ಪಿಸಿದ್ರು. ದೇವರು ಆಕೆಯನ್ನು ಏನು ಮಾಡಿದರು, ಬಿಡುಗಡೆ ಮಾಡಿದರು ಪ್ರೇರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದಾವೀದನು ಹೇಳ್ತಾ ಇದ್ದಾನೆ, ನೀತಿವಂತನನ್ನು ದೇವರು ಎಂದಿಗೂ ಕೂಡ ಕದಲಗೊಳಿಸೋದಿಲ್ಲ. ನಾನು ಕದಲ್ತೀನಿ ಅಂತೇಳಿ ನೀವು ಅಂದ್ಕೊಬಾರ್ದು, ನನಗೆ ನಷ್ಟ ಆಗುತ್ತಂತೇಳಿ ನೀವು ಅಂದ್ಕೊಳ್ಬಾರ್ದು, ದೇವ್ರು ನನ್ನನ್ನು ಶಿಕ್ಷೆಗೆ ಒಳಪಡಿಸ್ತಾನಂತೇಳಿ ನೀವು ಅಂದುಕೊಳ್ಳೇಬೇಡ್ರಿ. ಹಲ್ಲೆಲೂಯಾ. ದೇವರು ನಮ್ಮನ್ನು ತಪ್ಪಿಸ್ತಾನೆ, ಕಾಯ್ತಾನೆ, ಕಾಪಾಡ್ತಾನೆ. ನೀತಿವಂತರನ್ನು ಎಂದಿಗೂ ಕದಲಗೊಳಿಸೋದಿಲ್ಲ ಎಂಬುದಾಗಿ ದೇವರು ವಾಗ್ದಾನ ಮಾಡಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅನೇಕ ಸಾರಿ, ಕೆಲವೊಂದು ಸಾರಿ ಏನಾಗುತ್ತೆ, ನಮಗೆ ಮುಂದೆ ಏನಾಗಿಬಿಡುತ್ತೇನೋ ಅದೇ ಚಿಂತೆ.
ಚಿಂತೆ ಅಂದ್ರೆ ಏನು ರೀ? ಇವಾಗಿಂದಲ್ಲ, ನಾವು ಯಾವುದನ್ನು ಯೋಚನೆ ಮಾಡ್ತೀವಿ, ಮುಂದೆ ಏನಾಗುತ್ತೆ, ಪ್ರಾಣ ಹೋಗ್ಬಿಡುತ್ತೋ, ಹೊಲ ಸರಿಯಾಗಿ ಬೆಳೆಯಲ್ಲ, ಮಳೆ ಬರಲ್ಲ ಅನ್ನೋ ಬಿದ್ದು ಬಿಟ್ಟಿದ್ದೀವಿ, ಅದು ಇದು ಎಲ್ಲ ಏನಾಗುತ್ತೆ ರೀ, ನೀನು ಹೊತ್ಕೊಂತೀವಿ. ಒಳಗಡೆ ಸೇರಿದಾಗ ರಾತ್ರಿ ಎಲ್ಲ ನಿದ್ದೆ ಬರಲ್ಲ. ಕೆಲವೊಬ್ರಿಗೆ ಚಿಂತೆ ಮಾಡೋರು ಏನು ಬರಲ್ಲ ರೀ? ನಿದ್ದೆ ಬರಲ್ಲ. ಅಲ್ಲಲ್ವಿಯ ಚಿಂತೆ ಮಾಡಿ 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 ನಿನ್ನ ದುಡ್ಡು ಯಾರಿಗೆ ಇಡ್ತೀನಿ? ನೀನು ಡಾಕ್ಟ್ರಿಗೆ ಇಡಬೇಕಾಗತ್ತೆ. ಅಲ್ಲಲ್ವಿಯ ಚಿಂತೆ ಮಾಡಿ ಮಾಡಿ ನಿನ್ನ ದುಡ್ಡು ಯಾರಿಗೆ ಇಡಬೇಕಾಗತ್ತೆ? ಡಾಕ್ಟ್ರಿಗೆ ಇಡಬೇಕಾಗುತ್ತೆ. ಅದ್ರ ಸಲುವಾಗಿ ಪ್ರೇಯರ್ ದೇವ್ರ ವಾಕ್ಯ ಹೇಳ್ತಾ ಇದೆ, ನೀನು ನಂಬಿದಂಥ ದೇವರು ನಿನ್ನನ್ನು ಚಿಂತೆಯಿಂದ ಬಿಡಿಸುವ ದೇವರಾಗಿದ್ದಾನೆ. ನಿನ್ನ ಬಗ್ಗೆ ಯಾರು ಚಿಂತೆ ಮಾಡ್ತಾರೆ? ಆತ ಚಿಂತೆ ಮಾಡ್ತಾನೆ. ಯಾರ್ರೀ? ಯೇಸು ಕ್ರಿಸ್ತನು. ಹಲ್ಲೆಲೂಯ. ಯೇಸು ಕ್ರಿಸ್ತನು ನಿನ್ನ ಬಗ್ಗೆ ಚಿಂತೆ ಮಾಡ್ತಾ ಇದ್ದಾನೆ ಹೊರತಾಗಿ ನೀನು ನಿನ್ನ ಜೀವಿತದ ಬಗ್ಗೆ ಚಿಂತೆ ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ಯಾರಾದರೂ ಬ್ರೋಕರ್ ಇರ್ತಾರೆ, ಹೊಲ ಮಾಡಿಸ್ಕೊಡ್ತೀವಿ ಅಂತ ಹೇಳಿರ್ತಾರೆ. ಹಲ್ಲೆಲೂಯ. ನಿಮ್ಗೆ ಹೊಲಗಳು ಬರ್ತಾವೆ ಅಂತ ಹೇಳಿರ್ತಾರಲ್ಲ, ದುಡ್ಡು ಏನಾದರೂ ಅವ್ರು ಕೇಳಿದ್ದು ನೀವು ಕೊಟ್ಟಿರ್ತೀರಿ. ಅವಾಗ ಹಿಂಗಪ್ಪ ಅದಪ್ಪ ಇದಪ್ಪ ಅಂತೀರಿ. ಯಾರ್ದಿರ್ತದೆ ಜವಾಬ್ದಾರಿ? ಅದು ಯಾರು ನಿಮ್ಮ ಹತ್ರ ದುಡ್ಡು ಇಸ್ಕೊಂಡಿರ್ತಾರೆ, ಮಾಡಿಸ್ಕೊಡ್ತೀವಿ ಅಂತೇಳಿ ಹೇಳಿರ್ತಾರೆ, ಜವಾಬ್ದಾರಿ ಎಲ್ಲ ಯಾರ್ದಾಗಿರುತ್ತೆ ರೀ? ಅವ್ರದ್ದಾಗಿರುತ್ತೆ. ಬೇರೆಯವ್ರಿಗೆಲ್ಲ ಮಾಡಿಸ್ಕೊಟ್ಟಾನ, ನಮಗೂ ಕೂಡ ಮಾಡಿಸ್ಕೊಟ್ಟಾನ. ಯೇಸು ಸ್ವಾಮಿ ಎಲ್ಲರಿಗೂ ಬಿಡುಗಡೆ ಕೊಟ್ಟಾನ, ನಿಮಗೂ ಕೂಡ ಬಿಡುಗಡೆಯನ್ನು ಅನುಗ್ರಹ ಮಾಡ್ತಾನೆ. ಪ್ರೇರ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ಯೇಸು ಸ್ವಾಮಿಗೆ ಇರುವಂಥ ಇನ್ನೊಂದು ಹೆಸರು ಏನು ರೀ? ಆತನು ಮಧ್ಯವರ್ತಿಯಾಗಿದ್ದಾನೆ. ಹಲ್ಲೆಲೂಯಾ. ದೇವರಿಗೂ ಮತ್ತು ಮನುಷ್ಯರಿಗೂ ಆತನೇನಾಗಿದ್ದಾನೆ? ಮಧ್ಯವರ್ತಿ ಆಗಿದ್ದಾನೆ. ಈಸ್ ಅಡ್ವೊಕೇಟ್. ಆತನು ವಕೀಲನಾಗಿದ್ದಾನೆ. ಡಿಫೆಂಡ್ ಲಾಯರ್ ಅಂತೀವಿ ನಾವು. ನಮ್ಮ ಪರವಾಗಿ ವಾದಿಸುವಂಥ ವಕೀಲನಾಗಿದ್ದಾನೆ. ಈಗ ನೀವು ವಕೀಲರ ಹತ್ರ ಹೋಗಿರ್ತೀರಿ ಕೇಸ್ ಸಲುವಾಗಿ. ಕೋರ್ಟಲ್ಲಿ ಕಟ್ಕಟೆಯಲ್ಲಿ ನೀವು ನಿಂತ್ಕೊಂಡಂಥ ಸಮಯದಲ್ಲಿ ವಕೀಲಗೆ ನೀವು ಕೊಡುವಂಥ ಫೀಸನ್ನು ಕೊಟ್ಟಾಗ ವಕೀಲ ನಿಮ್ಮ ಪರವಾಗಿ ಮಾತಾಡ್ತಾನೋ ಬೇರೆಯವ್ರ ಪರವಾಗಿ ಮಾತಾಡ್ತಾನ? ಕೋರ್ಟಿಗೆ ಹೋದ ಅನುಭವ ಇದ್ದವ್ರಿಗೆ ಗೊತ್ತಿರುತ್ತೆ. ನೀವು ಹೋಗಿಲ್ಲ ಅನ್ಸುತ್ತೆ. ವಕೀಲ ಏನು ಮಾಡ್ತಾನೆ ರೀ? ವಕೀಲನ ಹತ್ರ ಯಾವುದನ್ನು ಕೇಳೋಕೆ ಹೋದ್ರೆ ನೀವು ಏನೋ ಫೀಸ್ ಅದನ್ನು ಕೊಡಬೇಕಾದ್ರೆ ಕೊಟ್ಟಾಗ ಏನು ಮಾಡ್ತಾನೆ? ನಮ್ಮೂರಪ್ಪ ಅಂತೇಳಿ ಯಾರ ಪರವಾಗಿ ಮಾತಾಡ್ತಾನೆ? ಯಾರು ಫೀಸ್ ಕೊಟ್ಟಿರ್ತಾರಲ್ಲ, ಯಾರು ಅದನ್ನ ಕಕ್ಷಿಗಳು ಇರ್ತಾರಲ್ಲ ಅವ್ರ ಪರವಾಗಿ ವಕೀಲನ ಏನು ಮಾಡ್ತಾನೆ? ವಾದಿಸ್ತಾನೆ. ಒಂದು ವೇಳೆ ಅನ್ಯಾಯ ಇದ್ದರೂ ಕೂಡ ಯಾವುದೋ ಅದ್ರ ಮೂಲಕವಾಗಿ ಆತ ನ್ಯಾಯಯುತವಾಗಿ ಮಾತಾಡುವಂಥ ಪಾಯಿಂಟ್ಸ್ಗಳನ್ನು ಆಗ್ತಾನೆ. ಪ್ರಿಯರೇ, ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಆತನು ನಮಗೇನಾಗಿದ್ದಾನೆ? ವಾದಿಸುವಂಥ ವಕೀಲನಾಗಿದೆ, ನಮ್ಮ ಪಕ್ಷವಾಗಿರುವಂಥ ದೇವರಾಗಿದ್ದಾನೆ. ಇಲ್ಲಿ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ನೀನು ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಯಾವ ವಿಷಯಕ್ಕಾಗಿ ಚಿಂತೆ ಮಾಡಬೇಡ. ನನ್ನ ಭವಿಷ್ಯತ್ ಏನಾಗುತ್ತೋ, ಒಂದು ವೇಳೆ ಕಾಳು ಕಟ್ಟಿ ಸಿಗಲಾರ್ದಂಥ ಸ್ಥಿತಿ ಆಗುತ್ತೋ, ಬಟ್ಟೆ ಸಿಗಲಾರ್ದಂಥ ಸ್ಥಿತಿ ಆಗುತ್ತೋ, ಮಕ್ಕಳ ಒಂದು ಪರಿಸ್ಥಿತಿ ಆರೋಗ್ಯ ಏನಾಗುತ್ತೋ, ಅದು ಇದು ಏನೆಲ್ಲ ಬರುತ್ತೆ ತಲೆಯಲ್ಲಿ. ಹಲ್ಲೆಲೂಯ. ಮಾಡ್ತಾ 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 ಹೋದಂಗೆಲ್ಲ ಏನೆಲ್ಲ ಆಲೋಚನೆಗಳು ಬರುತ್ತೆ. ಹಲ್ಲೆಲೂಯ. ಆದರೆ ಆ ಆಲೋಚನೆಗಳನ್ನು ನೀನು ಬದಿಗೊತ್ತಿ, ಆ ಆಲೋಚನೆಗಳ ಬದಲಾಗಿ ನೀನು ದೇವರಿಗೆ ತ್ರಿಕಾಲದಲ್ಲಿ ಮೊರೆ ಇಡ್ತಾ ಇದ್ದಾನೆ ರೀ ದಾವೀದ. ಮೊದಲು ಆತನ ಚಿಂತೆ ಮಾಡಿದ್ದಾನೇನೋ, ಆದರೆ ಇಲ್ಲಿ ದೇವ್ರ ವಾಕ್ಯ ಹೇಳ್ತಾ ಇದೆ, ನಾನಂತೂ ದೇವರಾದ ಯೆಹೋವನಿಗೆ ಮೊರೆ ಇಡುವೆನು, ಆತನು ನನ್ನನ್ನು ರಕ್ಷಿಸುವನು. ಹಲ್ಲೆಲೂಯ. ಏನಂತ ಹೇಳ್ತಾ ಇದೆ ವಾಕ್ಯ? ನಾನಂತೂ ಯೆಹೋವನಿಗೆ ಮೊರೆ ಇಡ್ತೀನಿ, ಪ್ರಾರ್ಥನೆ ಮಾಡ್ತೀನಿ, ಆತನು ನನ್ನನ್ನು ಏನು ಮಾಡ್ತಾನೆ? ರಕ್ಷಿಸುತ್ತಾನೆ. ತ್ರಿಕಾಲದಲ್ಲಿಯೂ ನನ್ನ ದೇವರಾದ ಯೆಹೋವನಿಗೆ ನಾನು ಮೊರೆ ಇಡ್ತೀನಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ಪ್ರೇಯರ್ ಹೆಂಗೆ ಮೊರೆ ಇಡ್ತಾನೆ ನೋಡ್ರಿ? ಹಂಬಲಿಸುತ್ತಾ ಆತನು ಹೇಗೂ ನನ್ನ ಮೊರೆಯನ್ನು ಕೇಳಿ, ನನ್ನ ವಿರೋಧಿಗಳು ಅನೇಕರಿದ್ದರು, ಅವರು ನನ್ನನ್ನು ಮುಟ್ಟದಂತೆ ಸುರಕ್ಷಿತವಾಗಿ ಇಡುವನು ಎಂಬುದಾಗಿ. ಹಲ್ಲೆಲೂಯಾ. ಯಾವುದೇ ಆಗಿರಲಿ, ವೈರತ್ವದ ಮೂಲಕವಾಗಿ ಒಬ್ಬ ಮನುಷ್ಯ ನಿಮಗೆ ವೈರಿಯಾಗಿ ಕಾಣ್ತಾ ಇರ್ಬೋದು, ಅನಾರೋಗ್ಯ ವೈರಿಯಾಗಿ ಕಾಣ್ತಾ ಇರ್ಬೋದು, ಪರಿಸ್ಥಿತಿಗಳು ವೈರಿಯೋಪಾದಿಯಲ್ಲಿ ನಿಮಗೆ ಇರ್ಬೋದು. ಅವೆಲ್ಲವುಗಳನ್ನು ಅಡಗಿಸಿ ದೇವರು ಏನು ಮಾಡ್ತಾನೆ? ನಿಮಗೆ ಸುರಕ್ಷಿತತೆಯನ್ನು ಅನುಗ್ರಹ ಮಾಡ್ತಾನೆ ಪ್ರೇಯರ್. ಅದರ ಸಲುವಾಗಿ ಚಿಂತೆ ಮಾಡಿ ಮಾಡಿ ಒಂದು ಮೊಳ ಉದ್ದ ಬೆಳೆಯುವುದು ನಿಮ್ಮಲ್ಲಿ ಯಾರಿಂದ ಆದೀತು ಅಂತೇಳಿ ವಾಕ್ಯ ಹೇಳ್ತಾ ಇದೆ ಪ್ರೇಯರ್. ಅದ್ರ ಸಲುವಾಗಿ ನಾವು ನಮ್ಮ ಸಲುವಾಗಿನೂ ಚಿಂತೆ ಮಾಡೋಕ್ಕೆ ಹೋಗ್ಬೇಡ್ರಿ, ಬೇರೆಯವ್ರ ಸಲುವಾಗಿನೂ ಚಿಂತೆ ಮಾಡೋಕ್ಕೆ ಹೋಗ್ಬೇಡ್ರಿ. ಚಿಂತೆ ಭಾರ ಎಲ್ಲ ಯಾರ ಮೇಲೆ ಹಾಕ್ರಿ? ದೇವ್ರ ಮೇಲೆ ಹಾಕ್ರಿ. ದೇವ್ರ ಮೇಲೆ ಹಾಕೋದಂದ್ರೆ ಏನು ರೀ? ಪ್ರಾರ್ಥನೆಯಲ್ಲಿ ನಾವು ಒಪ್ಪಿಸಿ ಕೊಡುವಂಥದ್ದು, ಅದರ ಬಗ್ಗೆ ನಾವು ಪ್ರಾರ್ಥಿಸುವಂಥದ್ದು. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ಒಂದೇ ಅಂಶ ಪ್ರಿಯರೇ, ನಾವು ಚಿಂತೆ ಮಾಡುವಂಥ ಅವಶ್ಯಕತೆ
ಭವಿಷ್ಯಕ್ಕೋಸ್ಕರವಾಗಿ ನೀನು ಅಯ್ಯೋ ನನ್ನ ಮಗನ ಪರಿಸ್ಥಿತಿ, ಮಗಳ ಪರಿಸ್ಥಿತಿ, ನನ್ನ ಮೊಮ್ಮಕ್ಕಳ ಪರಿಸ್ಥಿತಿ ಈ ರೀತಿ ಆಗ್ಬಿಡ್ತಲ್ಲ ಅಂತೇಳಿ ಚಿಂತಾಕ್ರಾಂತಳಾಗಿದ್ದೀಯಾ. ಒಂದು ವೇಳೆ ನೀನು ಪರೀಕ್ಷೆ ಮಾಡಬೇಕು. ದೇವರ ವಾಕ್ಯ ಹೇಳುವಂಥದ್ದು ಒಂದೇ, ನೀನು ಚಿಂತೆ ಮಾಡಬೇಡ, ನಿನ್ನ ಚಿಂತಾ ಭಾರವನ್ನೆಲ್ಲ ದೇವರ ಮೇಲೆ ಹಾಕು. ಪ್ರಾರ್ಥನೆಯನ್ನು ಮಾತ್ರ ನೀನು ಮಾಡಲಾರದೆ ಇರಬೇಡ. ದೇವರ ಮಕ್ಕಳಾಗಿದ್ದೀರಿ, ಪ್ರಾರ್ಥನೆ ಜೀವಿತ ಇದೆನಾ? ಪ್ರತಿ ದಿವಸ ಸಾಯಂಕಾಲ ಕುಟುಂಬವಾಗಿ ದೇವರ ಹತ್ರ ಮೊರೆ ಇಡ್ತಾ ಇದ್ದೀರಾ? ಅಯ್ಯೋ ಮೊರೆ ಇಟ್ಟರೆ ಅವ್ರೇನಂತಾರೋ ಇವ್ರೇನಂತಾರೋ ಕುಟುಂಬ ಪ್ರಾರ್ಥನೆ ಮಾಡಿದ್ರು ಅಂತೇಳಿ ಬರೀ ಅದರಲ್ಲೇ ಮುಳುಗಿ ಹೋಗಿ ಟಿ ವಿ ನೋಡೋದ್ರಲ್ಲಿಯೇ, ಕೆಲಸ ಕಾರ್ಯಗಳು ಮಾಡುವುದರಲ್ಲೇ ಸಮಯವನ್ನು ಕಳಿತೀರಿ. ಇವ್ರ ಮನೆ ಮುಂದೆ ಹೋಗಿ ಸುದ್ದಿ ಹೇಳೋದ್ರಲ್ಲೇ ಸಮಯವನ್ನು ಕಳೀತಾ ಇದ್ದೀರಿ ಏನೋ. ಇವತ್ತಿನಿಂದ ಒಂದು ನಿರ್ಧಾರವನ್ನು, ಡಿಸಿಷನನ್ನು ತೆಗೆದುಕೊಳ್ಳ್ರಿ. ದೇವರೇ, ಇವತ್ತಿನಿಂದ ಆದರೂ ನಾನು ನಿನಗೆ ಪ್ರಾರ್ಥನೆ ಮಾಡ್ತೀನಿ. ಅರಸನಾದ ದಾವೀದ, ಸಮಯವಿರಲಾರದ ದಾವೀದ ದೇವರಿಗೆ 3 ಆವರ್ತಿ ಪ್ರಾರ್ಥನೆ ಮಾಡ್ತಾ ಇದ್ದ. ಹಂಬಲಿಸುತ್ತಾ ನನ್ನ ದೇವರಿಗೆ ನಾನು ಪ್ರಾರ್ಥಿಸ್ತೇನೆ ಎಂಬುದಾಗಿ ಹೇಳಿದಂಥ ದಾವೀದ 7 ಆವರ್ತಿ ಆತನು ದೇವರನ್ನು ಕೊಂಡಾಡ್ತಾ ಇದ್ದ, ಆರಾಧನೆ ಮಾಡ್ತಾ ಇದ್ದ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಪ್ರಿಯರೇ, ಇವತ್ತು ನಿನ್ನ ಸ್ಥಿತಿ ಯಾವ ರೀತಿಯಾಗಿದೆ ಒಂದು ಸಾರಿ ಪರೀಕ್ಷೆ ಮಾಡಬೇಕು. ನಿನ್ನ ಚಿಂತೆಗೆ ಕಾರಣ ನೀನೇ. ಯಾಕಂದರೆ ನೀನು ದೇವರಿಗೆ ಸಮಯವನ್ನು ಕೊಡ್ತಾ ಇಲ್ಲ, ದೇವರಿಗೆ ಸಮಯವನ್ನು ಮೀಸಲಾಗಿ ನೀನು ಇಡ್ತಾ ಇಲ್ಲ. ಸಮಯದಲ್ಲಿ ಪ್ರಾರ್ಥನೆ ಮಾಡು. ಚಿಂತೆ ನಿನ್ನದಲ್ಲ, ಚಿಂತೆ ಅದು ದೇವರ ಮೇಲೆ. ಆ ದೇವರು ನಿನ್ನನ್ನು ಉದ್ಧಾರ ಮಾಡ್ತಾನೆ. ಅನ್ನಳು ತನ್ನ ಚಿಂತೆಯನ್ನೆಲ್ಲ ದೇವರ ಮುಂದೆ ಒಯ್ದಾಗ ದೇವರು ವಾಕ್ಯ ಹೇಳ್ತಾ ಇದೆ, ಅನ್ನಳ ಚಿಂತೆಯನ್ನು ದೇವರು ವಿಶ್ರಾಂತಿಯನ್ನು ಆಕೆಗೆ ಕೊಟ್ಟು ಸಮುವೇಲನನ್ನು ಆಕೆಗೆ ಅನುಗ್ರಹ ಮಾಡಿದನು ಎಂಬುದಾಗಿ ಅದ್ಭುತವಾದ ಬಿಡುಗಡೆಯನ್ನು ಆಕೆ ಹೊಂದಿಕೊಳ್ಳು. ದಾವೀದನ ತನ್ನ ಚಿಂತಾ ಭಾರವನ್ನೆಲ್ಲ ದೇವರ ಮೇಲೆ ಹಾಕಿದಾಗ ದೇವರು ದಾವೀದನನ್ನು ಸಂಪೂರ್ಣವಾಗಿ ಬಿಡುಗಡೆ ಮಾಡಿದ. ಮಾವನಾಗಿರುವಂಥ ಸೌಲ ರಾಜನಿಂದ ವಿಮುಕ್ತಿಗೊಳಿಸಿ ಉನ್ನತವಾಗಿರುವಂಥ ಇಸ್ರಾಯೇಲ್ ರಾಜ್ಯದ ರಾಜನನ್ನಾಗಿ ದೇವರು ಅಭಿಷೇಕ ಮಾಡಿದ. ಪ್ರಿಯರೇ, ನಿನ್ನ ಚಿಂತೆ ಯಾವುದಾಗಿದೆ ದೇವರ ಹತ್ರ ಬೇಡ. ಸ್ವಾಮಿ, ಈ ಚಿಂತೆ ನನ್ನದಲ್ಲ, ಚಿಂತೆ ನಿನ್ನದು ಸ್ವಾಮಿ, ನಿನ್ನ ಮೇಲೆ ಆಗ್ತಾ ಇದ್ದೇನೆ ಎಂಬುದಾಗಿ ದೇವರ ಹತ್ರ ಹೇಳಿ ದೇವರ ಮೇಲೆ ಒಪ್ಪಿಸಿಕೊಡು. ಸ್ತೋತ್ರ ಸ್ವಾಮಿ. ಪರಿಶುದ್ಧನಾದ ದೇವರ ಪರಲೋಕ ತಂದೆ ಸ್ವಾಮಿ, ವಾಕ್ಯ ಕೇಳಿದಂಥ ಇವರನ್ನು ಇವರ ಕುಟುಂಬದವರೆಲ್ಲ ನಾಶವನ್ನು ನಾವು ವಾಕ್ಯ ಹೇಳ್ತಾ ಇದೆ ಸ್ವಾಮಿ. ನೀನು ಚಿಂತೆ ಮಾಡುವ ಅಗತ್ಯತೆ ಇಲ್ಲ, ಅವಶ್ಯಕತೆ ಇಲ್ಲ. ನಿನ್ನ ಚಿತ್ತಭಾರವನ್ನೆಲ್ಲ ಯೆಹೋವನ ಮೇಲೆ ಹಾಕು, ಆತನು ನಿನ್ನನ್ನು ಉದ್ಧಾರ ಮಾಡುವೆನು. ನೀತಿವಂತನನ್ನು ಎಂದಿಗೂ ಕೂಡ ಕದಲಗೊಳಿಸ್ತೇನೆ ಎನ್ನುವಂಥ ಮಾತು ಇವರ ಜೀವಿತದಲ್ಲಿ ನೆರವೇರಿಸಿ ಭಯಭಕ್ತಿಯ ಜೀವಿತವನ್ನು ಅನುಗ್ರಹ ಮಾಡಿ, ಇವರಿಗೆ ಒಳ್ಳೆಯ ಆರೋಗ್ಯ, ಆನಂದ, ಸಂತೋಷ, ಸಂಪದನ್ನು ಅನುಗ್ರಹ ಮಾಡಿ ಎಲ್ಲ ಕಾರ್ಯಗಳ ವಿಷಯದಲ್ಲಿ ಜಯ ಕೊಟ್ಟು ನಡೆಸಬೇಕೆಂದರೆ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಅರ್ಪಿಸಬೇಡಿ. ಬೇಡಿದಲ್ಲಿ ಯೇಸು ನಾಮದಲ್ಲಿ ದೇವರು ಬರುತ್ತದೆ. ಆಮೇಲೆ ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದಿರುವ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ, ಪರಿಶುದ್ಧಾತ್ಮ ದೇವರು ಶಾಶ್ವತವಾದ ಅನ್ಯೋನ್ಯತೆ ನಡೆಸಿ ಅಲಂಕರಿಸಿ ಕೂಡಿ ಬಂದಿರತಕ್ಕಂಥ ದೇವರ ಸಂಘದಲ್ಲಿ ಸಕಲ ಸದ್ಭಕ್ತರ ಸಂಘಗಳು, ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಮನುಷ್ಯರ ಸಂಘಗಳು ಸದಾಕಾಲ ನಿಲ್ಲೋದಿರಲಿ. ಆಮೇಲೆ ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳಲ್ಲಯ್ಯ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳಲ್ಲಯ್ಯ. ಯೇಸು ಪ್ರಭು ರಕ್ತಕ್ಕೆ ಸಂಪೂರ್ಣ ವಿಜಯ, ಸಕಲ ಪಾಪಗಳ ನಾಶನ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ತೋತ್ರ, ಸ್ತೋತ್ರ. ಆಮೆನ್, ಆಮೆನ್. ಇಂಥ ಒಳ್ಳೆ ಸಮಯಗಳು ಯೇಸುವೇ ನಿನ್ನ ಬಳಿ ಬಂದೆವು, ನಿನ್ನ ಮಕ್ಕಳಾದ ನಾವು ನಿನ್ನ